ಕಥೆಯ ಹೆಸರು ಸೋಮಾರಿ ಇರುವೆ ಮತ್ತು ಪರಿಶ್ರಮಿ ಜೇನುಹುಳು. ಒಂದು ಸುಂದರವಾದ ಹಸಿರು ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದರು. ಆ ಕಾಡಿನಲ್ಲಿ ಒಂದು ಇರುವೆ ಇತ್ತು. ಅದು ತುಂಬಾ ಸೋಮಾರಿಯಾಗಿತ್ತು. ದಿನವಿಡೀ ಮಲಗುತ್ತಾ ಕಾಲ ಕಳೆಯುತ್ತಿತ್ತು. ಅದೇ ಕಾಡಿನಲ್ಲಿ ಒಂದು ಪರಿಶ್ರಮಿ ಜೇನುಹುಳು ಇತ್ತು. ಅದು ಪ್ರತಿದಿನ ಜೇನು ಸಂಗ್ರಹಿಸುತ್ತಿತ್ತು. ಹೇ ಜೇನು ಗೆಳೆಯ, ಬೆಳಗ್ಗೆ ಎದ್ದಾಗಿನಿಂದ ನೋಡ್ತಿದ್ದೀನಿ ಬರೀ ಕೆಲಸ. ನಿನಗೆ ಸುಸ್ತಾಗಲ್ವಾ? ಈ ಸುಂದರವಾದ ಬಿಸಿಲಿನಲ್ಲಿ ಆರಾಮವಾಗಿ ಮಲಗೋದನ್ನ ಬಿಟ್ಟು ಯಾಕೆ ಇಷ್ಟು ಕಷ್ಟಪಡ್ತೀಯಾ? ಬಾ, ಸ್ವಲ್ಪ ಹೊತ್ತು ಹರಟೆ ಹೊಡೆಯೋಣ. ಕ್ಷಮಿಸು ಗೆಳೆಯ, ನನಗೆ ಈಗ ಹರಟೆ ಹೊಡೆಯಲು ಸಮಯವಿಲ್ಲ. ಈಗ ಹೂಗಳು ಅರಳಿರುವಾಗಲೇ ನಾನು ಜೇನನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ನೆನಪಿಡು, ಈಗ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಮುಂದೆ ಕಷ್ಟದ ಸಮಯದಲ್ಲಿ ನೆಮ್ಮದಿಯಾಗಿ ಇರಲು ಸಾಧ್ಯ. ಇರುವೆ ಜೇನುಹುಳುವಿನ ಮಾತನ್ನು ಗಮನಿಸಲಿಲ್ಲ. ಅದು ದಿನವಿಡೀ ಆಟವಾಡುತ್ತಾ ಕಾಲ ಕಳೆಯಿತು. ಹೀಗೆ ದಿನಗಳು ಕಳೆಯುತ್ತಾ ಚಳಿಗಾಲ ಬಂತು. ಆಹಾರ ಸಿಗದೆ ಇರುವೆ ಹಸಿವಿನಿಂದ ದುರ್ಬಲವಾಯಿತು. ಚಳಿಗಾಲದ ಮಳೆಯಲ್ಲಿ ಇರುವೆ ನಡುಗುತ್ತಾ ಹೊಟ್ಟೆ ಹಸಿವಿನಿಂದ ಜೇನುಹುಳದ ಮನೆಯ ಬಾಗಿಲಿಗೆ ಬರುತ್ತದೆ. ಜೇನು ಗೆಳೆಯ, ದಯವಿಟ್ಟು ಬಾಗಿಲು ತೆರೆ. ಹೊರಗೆ ತುಂಬಾ ಚಳಿಯಿದೆ. ನನಗೆ ತಿನ್ನಲು ಒಂದು ಕಣ ಆಹಾರವೂ ಸಿಗುತ್ತಿಲ್ಲ. ತುಂಬಾ ಹಸಿವಾಗುತ್ತಿದೆ. ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡು, ಇಲ್ಲದಿದ್ದರೆ ನಾನು ಬದುಕಲಾರೆ. ದಯವಿಟ್ಟು ಸ್ವಲ್ಪ ಆಹಾರ ಕೊಡುತ್ತೀಯಾ? ಅಯ್ಯೋ ಇರುವೆ ಗೆಳೆಯ, ಒಳಗೆ ಬಾ. ಮೊದಲು ಈ ಜೇನನ್ನು ಕುಡಿದು ನಿನ್ನ ಹಸಿವು ನೀಗಿಸಿಕೊ. ನಿನಗೆ ಸಹಾಯ ಮಾಡಲು ನನಗೆ ಸಂತೋಷವೇ ಇದೆ. ನೋಡು ಗೆಳೆಯ, ಅಂದು ನಾನು ಕೆಲಸ ಮಾಡುವಾಗ ನೀನು ನನ್ನನ್ನು ನೋಡಿ ನಕ್ಕಿದ್ದೆ. ಸಮಯ ಎನ್ನುವುದು ತುಂಬಾ ಅಮೂಲ್ಯ. ಸೋಮಾರಿತನ ಬಿಟ್ಟು ಸಮಯ ಇರುವಾಗಲೇ ನಾವು ಭವಿಷ್ಯಕ್ಕಾಗಿ ತಯಾರಿ ನಡೆಸಬೇಕು. ಅಂದೇ ನೀನು ಸ್ವಲ್ಪ ಆಹಾರ ಸಂಗ್ರಹಿಸಿದ್ದರೆ ಇವತ್ತು ಹೀಗೆ ಪರದಾಡುವ ಸ್ಥಿತಿ ಬರುತ್ತಿರಲಿಲ್ಲ ಅಲ್ವಾ? ಮುಂದಿನ ಬಾರಿ ತಡವಾಗುವ ಮೊದಲು ಪರಿಶ್ರಮ ಪಡು. ಇರುವೆ ತನ್ನ ತಪ್ಪನ್ನು ಅರಿತುಕೊಂಡಿತು. ನಿನ್ನ ಮಾತು 100ಕ್ಕೆ 100 ನಿಜ ಗೆಳೆಯ. ನನ್ನ ಸೋಮಾರಿತನದಿಂದ ನಾನು ದೊಡ್ಡ ತಪ್ಪು ಮಾಡಿದೆ. ಕಷ್ಟಪಟ್ಟು ಕೆಲಸ ಮಾಡುವವರ ಬೆಲೆ ಏನೆಂದು ಇಂದು ನನಗೆ ಅರ್ಥವಾಯಿತು. ಇನ್ನು ಮುಂದೆ ನಾನು ಎಂದಿಗೂ ಸೋಮಾರಿಯಾಗಿ ಇರುವುದಿಲ್ಲ. ನಿನಗೆ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ಗೆಳೆಯರೇ, ಇರುವೆಗೆ ತನ್ನ ತಪ್ಪಿನ ಅರಿವಾಯಿತು. ಅಂದಿನಿಂದ ಆ ದಿನದಿಂದ ಇರುವೆ ಕೂಡ ಪರಿಶ್ರಮಿಯಾಗಿ ಕೆಲಸ ಮಾಡಲು ಶುರು ಮಾಡಿತು. ನೀತಿ: ಇಂದಿನ ಪರಿಶ್ರಮವೇ ನಾಳೆಯ ಸಂಕಷ್ಟವನ್ನು ತಪ್ಪಿಸುತ್ತದೆ.